ನಮಸ್ಕಾರ ಸ್ನೇಹಿತರೆ, ನಾಳೆಯಿಂದ ಆರಾಧನೆ ಪ್ರಾರಂಭವಾಗ್ತಾ ಇದೆ. ಈ ಆರಾಧನೆಯಲ್ಲಿ ರಾಯರಿಗೆ ಹೇಗೆ ನಾವು ಸೇವೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಳವಾದಂತಹ ಸೇವೆ, ಪ್ರತಿಯೊಬ್ಬರೂ ಮಾಡ್ಬೋದಾದಂತಹ ಒಂದು ಸೇವೆಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ರಾಯರಿಗೆ ಈ 3 ದಿನ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ. ಮೊದಲನೇದಾಗಿ ವಿಶೇಷವಾಗಿ ಮೊದಲನೇ ದಿನ ಪೂರ್ವಾರಾಧನೆ. ಈ ದಿನ ನಾವು ಸಂಕಲ್ಪದೊಂದಿಗೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ತುಂಬ ಜನ ಹೇಳ್ತಿರ್ತೀರಿ, ಮೇಡಮ್ ನಮ್ಮ ಮನೇಲಿ ವಿಗ್ರಹ ಇಲ್ಲ, ಏನು ಮಾಡೋದು, ಫೋಟೋ ಇದೆ ಇಡಬಹುದಾ ಅಂತ ಹೇಳಿ. ಖಂಡಿತ ಇಡಬಹುದು. ವಿಗ್ರಹ ಇಲ್ಲದೇ ಇದ್ರೂ ಪರವಾಗಿಲ್ಲ, ಇರಲೇಬೇಕು ಅಂತ ಎಲ್ಲ ಏನಿಲ್ಲ. ಫೋಟೋ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಮೃತ್ತಿಕೆ ಪ್ರಸಾದ ಇದ್ರೂ ಪರವಾಗಿಲ್ಲ, ಪರಿಮಳ ಗ್ರಂಥ ಇಟ್ಕೊಂಡಿದ್ದೀರಿ ಅಂದ್ರೂ ಪರವಾಗಿಲ್ಲ, ಅಥವಾ ಏನೂ ಇಲ್ಲ ಮೇಡಮ್, ರಾಯರದೊಂದು ಸಣ್ಣ ಚಿತ್ರಪಟ ಇದೆ ನಮ್ಮ ಮನೇಲಿ, ಅದನ್ನ ಇಟ್ಕೊಂಡು ಮಾಡಬಹುದು. ಇಲ್ಲ ಅಂದರೆ ರಾಯರ ಪುಸ್ತಕಗಳಿದ್ರೂ ಕೂಡ ನೀವು ಆ ರಾಯರ ಪುಸ್ತಕಗಳನ್ನು ಇಟ್ಟು ಕೂಡ ಸೇವೆಯನ್ನು ಮಾಡಬಹುದು. ಮೊದಲನೇದಾಗಿ ರಾಯರನ್ನ ಫೋಟೋ ಇಡಲಿಕ್ಕೆ ನಿಮಗೆ ದೇವರ ಮನೇಲೆ ಅನುಕೂಲ ಇದೆ ಅಂತ ಹೇಳಿದ್ರೆ ಕ್ಲೀನಾಗಿ ಶುಚಿಯನ್ನು ಮಾಡ್ಕೊಳ್ಳಿ, ಆಯಿತಾ. ಶುಚಿಯನ್ನು ಮಾಡಿಕೊಂಡು ರಾಯರ ಒಂದು ಫೋಟೋನ ಒಂದು ಮಣೆ, ಒಂದು ಪೀಠ ಅಥವಾ ಒಂದು ಬಟ್ಟೆ ಈ ರೀತಿಯಾಗಿ ಏನಾದರೂ ಹಾಕಿ ಆ ಒಂದು ಪೀಠದ ಮೇಲೆ ರಾಯರ ಒಂದು ಫೋಟೋವನ್ನು ಇಟ್ಟು ರಾಯರಿಗೆ ವಿಶೇಷವಾಗಿ ಈ 3 ದಿನ ಆದರೂ ಒಂದು ತುಪ್ಪದ ಬತ್ತಿಯನ್ನಾದರೂ ಹಚ್ಚಿ, ಆಯಿತಾ. ನಮ್ಗೆ ಅಷ್ಟು ಶಕ್ತಿ ಇಲ್ಲ ಮೇಡಮ್ ಅಂದರೆ ಎಣ್ಣೆ ದೀಪನೇ ಹಚ್ಚಿ, ಅಥವಾ ಒಂದು ದೀಪ ಹಚ್ಚೋಷ್ಟು ಶಕ್ತಿ ಇದೆ ನನಗೆ ಅಂದರೆ ಖಂಡಿತ ಈ 3 ದಿನವೂ ರಾಯರಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ರಾಯರ ಒಂದು ಫೋಟೋ ಮುಂದೆ ರಂಗವಲಿಯನ್ನು ಹಾಕಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಏನಿದೆ ನೈವೇದ್ಯ ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ನಾಳೆ ಏನು ಮಾಡಬೇಕು, ಒಂದು ಪೂರ್ಣ ಫಲ ತಗೊಳ್ಳಿ, ಸರಿನಾ. ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಡ್ತೀನಿ. ನಿಮ್ಗೆ ಎಷ್ಟೇ ಕಷ್ಟಗಳಿದ್ರು ಅಥವಾ ಏನಾದರೂ ನಿಮಗೆ ಫಲ ಬೇಕು ರಾಯರ ಹತ್ರ ಅಂತ ಹೇಳಿದ್ರೆ ನಾಳೆಯಿಂದ ಈ 3 ದಿನದ ಸೇವೆಯನ್ನು ನೀವು ರಾಯರಿಗೆ ಮಾಡಬಹುದು. ಒಂದು ಪೂರ್ಣ ಫಲ ತಗೊಳ್ಳಿ. ಪೂರ್ಣ ಫಲ ಅಂದರೆ ಹೇಗಿರಬೇಕು ಅಂದರೆ, ನನ್ನ ಹತ್ರ ಇಲ್ಲ, ನಿಮಗೆ ಅಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಅಲ್ಲಿ ನೋಡಿ, ನಾನಲ್ಲಿ ಕೃಷ್ಣನ ಹತ್ರ ಇಟ್ಟಿದ್ದೀನಲ್ವ ಒಂದು ಪೂರ್ಣ ಫಲ, ಆ ಥರ ಇದ್ರೂ ಪರವಾಗಿಲ್ಲ. ಇಲ್ಲ ಅಂದರೆ ಅದನ್ನು ಸುಲಿದಿದ್ರೆ, ನೀವು ಆ ಫಲವನ್ನು ಸುಲಿದಿದ್ರೆ ಅದು ಜುಟ್ಟೆಲ್ಲ ನಾವು ತೆಗೆದಿರಬಾರ್ದು, ಫುಲ್ ನಾರಿನಂಶ ಎಲ್ಲ ಇರುತ್ತಲ್ವ ಅದೆಲ್ಲ ತೆಗೆದಿರಬಾರ್ದು, ಪೂರ್ಣವಾಗಿರ್ಬೇಕು ಅದು, ಸರಿನಾ. ಆ ರೀತಿಯ ಒಂದು ತೆಂಗಿನಕಾಯಿನ ತಗೊಳ್ಳಿ, ಸರಿನಾ. ತೆಂಗಿನಕಾಯಿನ ತಗೊಂಡು ರೆಡಿ ಇಟ್ಕೊಂಡಿರಿ. ರಾಯರಿಗೆ ಧೂಪ ದೀಪ ನೈವೇದ್ಯ ಎಲ್ಲವನ್ನು ಸಿದ್ಧ ಮಾಡಿ ಇಟ್ಕೊಂಡಿರಿ. ರಾಯರಿಗೆ ವಿಶೇಷವಾಗಿ ನಾಳೆ ತುಳಸಿ, ಏನು ಹೂವು ಹಾಕಿಲ್ಲ ಅಂದರೂ ರಾಯರಿಗೆ ತುಳಸಿಯನ್ನು ನಿತ್ಯವಾಗಿ ಹಾಕಬೇಕು. ತುಳಸಿ ಜೊತೆಗೆ ಹಳದಿ ಬಣ್ಣದ ಸೇವಂತಿಗೆ ಹೂವು, ಮಲ್ಲಿಗೆ ಹೂವು, ತುಂಬ ಪ್ರೀತಿ ರಾಯರಿಗೆ ಮಲ್ಲಿಗೆ ಹೂವು. ಇಲ್ಲ ಏನೂ ಇಲ್ಲ ಅಂದರೆ ಒಂದು ತುಳಸಿ ದಳವನ್ನಾದರೂ ನೀವು ರಾಯರಿಗೆ ಪೂಜೆಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಇಲ್ಲಾಂದರೆ ನಾವು ಧಾರಾಳವಾಗಿ ನಾಳೆ ನಾಡಿದ್ದೆಲ್ಲ ಹೂವು ಹಾಕ್ತೀವಿ ಅಂದರೆ ಖಂಡಿತವಾಗ್ಲೂ ಹಾಕಿ, ಆಯಿತಾ. ಈ ರೀತಿಯಾಗಿ ಪುಷ್ಪ ಎಲ್ಲವನ್ನು ಅಲಂಕಾರ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ರಾಯರಿಗೆ ವಿಶೇಷವಾಗಿ ಏನಾದರೂ ಪಾಯಸ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಏನು ಸಾಧ್ಯ ಆ ಒಂದು ಸಿಹಿಯನ್ನು ಮಾಡಿ ರಾಯರಿಗೆ ನೈವೇದ್ಯವನ್ನು ತಯಾರು ಮಾಡಿ ಇಟ್ಕೊಳ್ಳಿ, ಸರಿನಾ. ಸಂಕಲ್ಪವನ್ನು ಮಾಡಿಕೊಂಡು ನಾಳೆಯಿಂದ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಹೆಣ್ಣುಮಕ್ಕಳು ಗಂಡು ಮಕ್ಕಳು ಇಬ್ಬರು ಕೂಡ ತಲೆ ಸ್ನಾನವನ್ನು ಮಾಡಬೇಕು. ಯಾವುದೇ ವ್ರತ ಆದರೂ ಕೂಡ ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ ಅಂದರೆ ಕಡ್ಡಾಯವಾಗಿ ತಲೆಗೆ ಸ್ನಾನವನ್ನು ಮಾಡ್ಕೊಳ್ಬೇಕು, ಸರಿನಾ. ಗಂಡು ಮಕ್ಕಳಾದರೂ ಸರಿ, ಹೆಣ್ಣು ಮಕ್ಕಳಾದರೂ ಸರಿ. ಪೂಜೆಯ ನಿಯಮಗಳನ್ನು ಹೇಳ್ಬಿಡ್ತೀನಿ. ಹೆಣ್ಣು ಮಕ್ಕಳಿಗೆ 5 ದಿನ ಆಗಿದ್ರೆ ಮಾತ್ರ ಪೂಜೆ ಮಾಡಿ, ಇಲ್ಲ ಅದ್ರ ಒಳಗಡೆ ಇದ್ದರೆ ಖಂಡಿತವಾಗ್ಲೂ ಪೂಜೆ ಮಾಡೋಕ್ಕೆ ಹೋಗಬೇಡಿ. ನೀವು ಕಮೆಂಟಲ್ಲೂ ಕೂಡ ಕೇಳಕ್ಕೆ ಹೋಗಬೇಡಿ, ನಾನು ಉತ್ತರ ಕೊಡೋದಿಲ್ಲ. ಯಾಕಂದರೆ 5 ದಿನದ ಒಳಗಡೆ ಇದ್ದರೆ ಖಂಡಿತ ನಿಮಗೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ, ಸರಿನಾ. 5 ದಿನ ಆಗಿದ್ರೆ ಮಾತ್ರ ನೀವು ಪೂಜೆಗೆ ಕೂತ್ಕೊಳ್ಬೋದು, ಪೂಜೆಯನ್ನು ಮಾಡ್ಬೋದು. ಅದು ನಿಮ್ದೆಲ್ಲ ಮುಗ್ದಿದ್ರೆ ಮಾತ್ರ. ಗಂಡು ಮಕ್ಕಳು ಧಾರಾಳವಾಗಿ ಪೂಜೆಯನ್ನು ಮಾಡಬಹುದು. ತುಂಬ ಮಡಿಯಿಂದ ಮಾಡಬೇಕು. ಹೆಣ್ಮಕ್ಳು ನಾಳೆಯಿಂದ 3 ದಿನ ಆದರೂ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿ, ಕಾಟನ್ ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ವಿಶೇಷ ಫಲ, ಸರಿನಾ. ಚೂಡಿದಾರ್ ಆಗಲಿ, ನೈಟಿಗಳಾಗಲಿ ಈ ಥರದ್ದೆಲ್ಲ ಹಾಕೊಂಡು ಪೂಜೆ ಮಾಡಿಬಿಡಿ. ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಿ. ಜೊತೆಗೆ ಒಂದು ಗಣಪತಿ ವಿಗ್ರಹ ಇಲ್ಲಾಂದರೆ ಒಂದು ಅಡಿಕೆ ಬೆಟ್ಟ ಇಟ್ಕೊಳ್ಳಿ. ಅಡಿಕೆ ಬೆಟ್ಟ ಇಲ್ಲ ಅಂತ ಹೇಳಿದ್ರೆ ಒಂದು ಗಣಪನನ್ನು ಗರಿಕೆಯಲ್ಲಿ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿದೆ ಅಲ್ವಾ. ಅರಿಶಿಣವನ್ನು ಕಲಸಿ ಅದರ ಮೇಲೆ 21 ಗರಿಕೆಗಳನ್ನು ಇಟ್ಟು ಗಣಪತಿಯನ್ನು ಸಿದ್ಧ ಮಾಡಿ ಇಟ್ಕೊಂಡು ರಾಯರ ಮುಂದೆ ಆ ಫೋಟೋ ಮುಂದೆ ಗಣಪತಿಯನ್ನು ಇಟ್ಕೊಳ್ಳಿ. ಮೊದಲನೇದಾಗಿ ಗಣಪತಿಗೆ ಒಂದು ಕೆಂಪು ಹೂವು, ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಅಭೀಪ್ಸಿತಾತು ಸಿದ್ಧಾರ್ಥಂ ಪೂಜಿತೋ ಯಸುರೈರಪಿ ಸರ್ವ ವಿಘ್ನಚಿದೇ ತಸ್ಮೈ ಗಣಾಧಿಪತಯೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಿಕೊಂಡು ಗಣಪತಿಗೆ ಅಕ್ಷತೆ ಮತ್ತು ಏನು ಕೆಂಪು ಹೂವನ್ನು ಇಟ್ಕೊಂಡಿರ್ತೀರಿ ಆ 2 ಹಾಕಿ ಕೊಬ್ಬರಿ ಬೆಲ್ಲ 2ರಲ್ಲಿ 1 ನೈವೇದ್ಯವನ್ನಾಗಿ ಇಟ್ಕೊಳ್ಬೇಕು. ಆ ನೈವೇದ್ಯವನ್ನು ಗಣಪತಿಗೆ ತೋರಿಸ್ಬಿಟ್ಟು ಗಣಪತಿಯಲ್ಲಿ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ವಿಘ್ನೇಶ್ವರ, ನಾನು ಈ 3 ದಿನ ಗುರುರಾಯರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈ ಸೇವೆ ಸಂಪೂರ್ಣವಾಗಿ ಸಮಾಪ್ತಿ ಆಗಬೇಕು, ಯಾವುದೇ ವಿಘ್ನಗಳು ಬರಬಾರ್ದು. ಈ ರೀತಿಯಾಗಿ ನನ್ನ ಸೇವೆ ಮುಗಿಸೋದಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡಿಕೊಂಡು ಗಣಪತಿಗೆ ಅಕ್ಷತೆ ಮತ್ತು ಹೂವನ್ನು ಏರಿಸಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ತದನಂತರ ಏನು ಮಾಡಬೇಕು, ನೀವು
ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಸಂಕಲ್ಪಕ್ಕೆ ಸುಲಭವಾಗಿ ಹೇಳ್ಕೊಡ್ತೀನಿ. ತುಂಬ ಜನ ಹೇಳ್ತಾರೆ ಮೇಡಮ್ ನೀವು ಸಂಸ್ಕೃತದಲ್ಲಿ ಹೇಳಿದ್ರೆ ನಮ್ಗೆ ಆಗಲ್ಲ, ನಮಗೆ ಕನ್ನಡದಲ್ಲಿ ನಾವು ಹೇಳ್ಕೊಳ್ಬೋದಾ ಅಂತ. ಖಂಡಿತ ಹೇಳ್ಕೊಳ್ಬೋದು. ಒಂದು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಳ್ಳಿ, ತುಳಸಿಯನ್ನು ಇಟ್ಕೊಳ್ಳಿ. ತುಳಸಿಯನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಏನಂತ, ಗುರುರಾಯರೇ ನನ್ನ ಈ ಒಂದು ಕಷ್ಟ ಕಾರ್ಪಣ್ಯದಿಂದ ದೂರ ಆಗಬೇಕು, ನನಗೆ ಇಂಥ ತೊಂದರೆ ಆಗಿದೆ, ಅಥವಾ ನನಗೆ ಮಕ್ಕಳಿಲ್ಲ. ತುಂಬ ಜನ ಕೇಳ್ತಿರ್ತಾರಲ್ವ ನನಗೆ ಮಕ್ಕಳಾಗಿಲ್ಲ ಮೇಡಮ್, ಮಕ್ಕಳಿಗೆ ಹೇಳಿ ಅಂತ ಹೇಳಿ. ಖಂಡಿತ ಅಂಥವ್ರು ಮಾಡಿ ಆಯಿತಾ. ನನಗೆ ಈ ಥರ ಇಷ್ಟು ವರ್ಷದಿಂದ ಮಕ್ಕಳಿಲ್ಲ, ಅಲ್ಲ ಇಷ್ಟು ವರ್ಷದಿಂದ ನನಗೆ ಈ ಥರ ತೊಂದರೆ ಆಗ್ತಾ ಇದೆ, ಇಲ್ಲ ಈಗಾಗಿದೆ ಮದುವೆ ಆಗಬೇಕು, ಈ ರೀತಿಯ ನಿಮ್ಮ ಕೋರಿಕೆಗಳೇನೇ ಇದ್ರೂ ಕೇಳಿಕೊಂಡು ಆ ಒಂದು ಕೋರಿಕೆಗಳು ನನಗೆ ನೆರವೇರೋ ಹಾಗೆ ನೀವು ಅನುಗ್ರಹವನ್ನು ಮಾಡಿಕೊಡ್ಬೇಕು. ನಾನು ಈ 3 ದಿನದ ನಿಮ್ಮ ಆರಾಧನಾ ಸೇವೆಯನ್ನು ಮಾಡ್ತಾ ಇದ್ದೇನೆ. ನನ್ನ ಈ ಸೇವೆಯನ್ನು ನೀವು ಸ್ವೀಕಾರ ಮಾಡಬೇಕು. ಏನೇ ತಪ್ಪುಗಳು ಇದರಲ್ಲಿ ಆಗಿದ್ರೂ ಕೂಡ ನನ್ನನ್ನು ಕ್ಷಮಿಸಿ ನನ್ನ ಈ ಸೇವೆಯನ್ನು ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ರಾಯರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆ ಒಂದು ತುಳಸಿ ಮತ್ತು ಅಕ್ಷತೆಯನ್ನು ರಾಯರ ಪಾದದ ಹತ್ರ ಹಾಕ್ಬಿಟ್ಟು ನಮಸ್ಕಾರವನ್ನು ಮಾಡ್ಕೊಳ್ಳಿ. ಸರಿನಾ? ನಮಸ್ಕಾರವನ್ನು ಮಾಡಿಕೊಂಡು ತದನಂತರ ಏನು ಮಾಡಬೇಕು, ನೀವು ಆ ತೆಂಗಿನಕಾಯಿ ಪೂರ್ಣ ಫಲ ಇರುತ್ತಲ್ಲ, ಆ ಪೂರ್ಣ ಫಲವನ್ನು ನಿಮ್ಮೆರಡೂ ಬೊಗಸೆಯಲ್ಲಿ ಇಟ್ಕೊಳ್ಬೇಕು. ಆ ಪೂರ್ಣ ಫಲದ ಮೇಲೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಇಟ್ಕೊಳ್ಬೇಕು. ಅಕ್ಷತೆಯನ್ನು ಹಾಕಿಟ್ಕೊಂಡು ಆ ಪೂರ್ಣ ಫಲವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕೋರಿಕೆಗಳನ್ನು ಆ ಪೂರ್ಣ ಫಲಕ್ಕೆ ಹೇಳ್ಕೊಳ್ಳಿ. ಸರಿನಾ? ಆ ಕೋರಿಕೆಗಳನ್ನು ಹೇಳ್ಕೊಂಡಾದ್ಮೇಲೆ ರಾಯರ ಫೋಟೋ ಬಲಭಾಗಕ್ಕೆ, ಈಗ ನಾವು ಹಿಂಗಿದೀವಿ ಅಂದರೆ ನಮ್ಮ ಬಲಭಾಗ ಈ ರೀತಿ ಇರುತ್ತಲ್ವ, ಈ ರಾಯರ ಬಲಭಾಗಕ್ಕೆ ನೀವು ಆ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿಯನ್ನು ಇಟ್ಟು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀರಲ್ವಾ, ಈ ಸಂಕಲ್ಪ ಮಾಡ್ಕೊಳ್ಳುವಂತಹ ತೆಂಗಿನಕಾಯಿ ಆಗಲಿ ರಾಯರ ಫೋಟೋ ಆಗಲಿ 3 ದಿನ ನೀವು ಏನು ಸೇವೆಯನ್ನು ಮಾಡ್ತೀರಿ ಆ 3 ದಿನಗಳು ಕದಲಾಡಬಾರ್ದು, ಅದು ಆ ಕಡೆ ಈ ಕಡೆ ಕದಲಿಸಬಾರ್ದು. ನೀವು ಆ ರೀತಿ ಕದಲದೇ ಇರೋ ಥರ ನೋಡಿಕೊಂಡು 3 ದಿನ ಅದು ಇಟ್ಟಲ್ಲೇ ಇಡಬೇಕು. ಸರಿನಾ? ಮೊದಲನೇ ದಿನ ಮಾತ್ರ ಈ ಸಂಕಲ್ಪ ಇರುತ್ತೆ, 2ನೇ ದಿನ 3ನೇ ದಿನ ನೀವು ನಾರ್ಮಲ್ ಪೂಜೆನ ಮಾಡಬಹುದು. ಸರಿನಾ? ಈ ರೀತಿಯಾಗಿ ಸಂಕಲ್ಪ ಪೂರ್ವಕವಾಗಿ ಆ ತೆಂಗಿನಕಾಯಿನ ರಾಯರ ಬಲಭಾಗದಲ್ಲಿ ಇಟ್ಟು ರಾಯರಿಗೆ ಧೂಪ ದೀಪಾದಿಗಳನ್ನು ಬೆಳಗಿ, ತುಪ್ಪದ ದೀಪಗಳನ್ನು ಬೆಳಗಿ, ನೈವೇದ್ಯವನ್ನು ತೋರಿಸಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಪ್ರದಕ್ಷಿಣೆಯನ್ನು ಮಾಡಬೇಕು. 11, 21, 108 ಈ ರೀತಿಯಾಗಿ ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ನಿಮ್ಮ ಮನೆ ಹತ್ರ ಏನಾದರೂ ಮಠಗಳಿದೆ, ಹತ್ತಿರದಲ್ಲಿದೆ ಅಂತ ಹೇಳಿದ್ರೆ ಖಂಡಿತ ನೀವು ನಿಮ್ಮ ಮಠಗಳಿಗೂ ಹೋಗಿ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ಕಡ್ಡಾಯವಾಗಿ 3 ದಿನ ಎಲ್ಲಿ ರಾಯರ ಮಠಗಳಿರುತ್ತೆ, ಆ ರಾಯರ ಮಠದಲ್ಲಿ ಹೋಗಿ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸ್ಬಿಟ್ಟು ಬನ್ನಿ. ಸರಿನಾ? ಮನೆಯಲ್ಲಿ ಈ ರೀತಿಯಾಗಿ ಸರಳವಾಗಿ ನೀವು ಪೂಜೆಯನ್ನು ಮಾಡಬಹುದು. ಆ ಒಂದು ತೆಂಗಿನಕಾಯಿನ 3 ದಿನ ನೀವು ರಾಯರ ಬಲಭಾಗದಲ್ಲಿ ಇಟ್ಟಿರ್ತೀರಲ್ಲ, ಅದು ಹಾಗೆ ಇರಲಿ. ನೀವು ಹಾಗೆ ನಿತ್ಯವಾಗಿ ಹೂವನ್ನು ಸಪ್ರೇಟ್ ಅಂದರೆ ನಿರ್ಮಾಲ್ಯವನ್ನು ತೆಗೆದು ಪ್ರತಿದಿನ ಹೊಸ ಹೂವನ್ನು ಇಡಬಹುದು. ಫೋಟೋ ಅಲಗಾಡದೆ ಇರೋ ಥರ ನೋಡಿಕೊಂಡು ಇಡಬೇಕಾಗುತ್ತೆ. ಸರಿನಾ? ಈ ರೀತಿಯಾಗಿ 3 ದಿನ ಇಟ್ಕೊಂಡಾದ್ಮೇಲೆ ಆಮೇಲೆ ನೀವು 3ನೇ ದಿನ ರಾಯರ ಒಂದು ವ್ರತದ ಏನಂತಾರೆ ಉದ್ಯಾಪನೆಯನ್ನು ಮಾಡುವಂಥದ್ದು. ಸೊ ಈ ರೀತಿಯಾಗಿ 3 ದಿನಗಳ ಕಾಲ ಈ ಒಂದು ಸೇವೆಯನ್ನು ನೀವು ಮಾಡಬೇಕು. ಜೊತೆಗೆ ರಾಯರಿಗೆ ನನಗೇನು ನೈವೇದ್ಯ ಮಾಡಲಿಕ್ಕೆ ಶಕ್ತಿ ಇಲ್ಲ ಮೇಡಮ್ ಅಂತ ಅನ್ನುವಂಥವ್ರು ಪರವಾಗಿಲ್ಲ, ಒಂದು ಕಲ್ ಸಕ್ಕರೆ ಆದರೂ ಸರಿ, 1 ಲೋಟ ಹಾಲಾದರೂ ಸರಿ ನೀವಿಟ್ಟು ನೈವೇದ್ಯವನ್ನು ಮಾಡಿ. ಮುಂದಿನ ಆರಾಧನೆಯಷ್ಟೊತ್ತಿಗೆ ರಾಯರು ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಾರೆ, ಇನ್ನಷ್ಟು ಸೇವೆಯನ್ನು ಮಾಡಲಿಕ್ಕೆ ಅಭಿವೃದ್ಧಿಯನ್ನು ಕೊಡ್ತಾರೆ. ಸರಿನಾ? ಈ ಒಂದು ಪೂರ್ಣ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಆ ತೆಂಗಿನಕಾಯಿಯನ್ನು ಏನು ಮಾಡಬೇಕು ಮೇಡಮ್ ಹಾಗಿದ್ರೆ ಅಂತ ಅನ್ನೋದಾದರೆ, ನೀವು ಅದನ್ನು ಒಡೆದು ನೀವು ಮನೆಯಲ್ಲಿ ಸಿಹಿಯನ್ನು ಮಾಡಿ, ಆ ಸಿಹಿಯನ್ನು ರಾಯರಿಗೆ ನಿವೇದನೆಯನ್ನು ಮಾಡಿ, ಅಂದರೆ ನೈವೇದ್ಯವನ್ನು ಮಾಡಿ, ಆ ಸಿಹಿಯನ್ನು ಮನೇಲಿರೋರು ಮಾತ್ರನೇ ತೆಗೆದುಕೊಳ್ಬಹುದು. ಇಲ್ಲ ಅಂದರೆ ಆ ತೆಂಗಿನಕಾಯಿನ ಅದೇ ರೀತಿಯಾಗಿಟ್ಟು ನಿಮ್ಮ ಸಂಕಲ್ಪ ಮುಗಿಯೋವರೆಗೂ ಇಟ್ಟು ಆಮೇಲೆ ಬೇಕಾದ್ರೆ ನೀವು ಬಳಸ್ಕೊಳ್ಬೋದು. ಯಾಕಂದರೆ ನೀವು ಸಂಕಲ್ಪ ಮುಗಿಯೋವರೆಗೂ ಇಟ್ಟರೆ ಕೆಲವೊಂದು ಕಾಯಿಗಳು ಹಾಳಾಗುತ್ತಲ್ವ, ಆಗ ನಿಮಗೆ ಅದು ನೈವೇದ್ಯಕ್ಕೆ ಉಪಯೋಗಿಸೋಕ್ಕಾಗಲ್ಲ. ಹಾಗಾಗಿ 3 ದಿನ ನೀವೇನು ಮಾಡಿರ್ತೀವಿ ಅದಾದಮೇಲೆ ನೀವು ಅದನ್ನು ತೆಗೆದು ನೈವೇದ್ಯವನ್ನು ಮಾಡಿಕೊಂಡು ರಾಯರಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ನೀವು ಅದನ್ನು ಬಳಸ್ಕೊಳ್ಬೋದು. ಕೇವಲ ಮನೇಲಿರುವಂಥವ್ರು ಮಾತ್ರನೇ ಬಳಸಬೇಕು, ಹೊರಗಡೆ ಯಾರಿಗೂ ಕೊಡೋಕೆ ಹೋಗಬೇಡಿ. ಯಾಕಂದರೆ ಸಂಕಲ್ಪ ಪೂರ್ವಕವಾಗಿ ನಿಮ್ಮ ಮನೆ ಅಭಿವೃದ್ಧಿಗೋಸ್ಕರವಾಗಿ ಮಾಡಿರ್ತೀರಲ್ವಾ, ಹಾಗಾಗಿ ನಿಮ್ಮ ಮನೇಲಿರುವಂಥವ್ರು ಮಾತ್ರ ಅದನ್ನು ಬಳಸ್ಕೊಳ್ಳಿ. ಸರಿನಾ? ಈ ರೀತಿಯಾಗಿ ರಾಯರ ಒಂದು ಸೇವೆ, ಇದರ ಜೊತೆಗೆ ಪೂರ್ಣಬೋಧ ಶ್ಲೋಕ ನಿತ್ಯವಾಗಿ ಪಾರಣ ಮಾಡಿ. ನಿತ್ಯವಾಗಿ ಯಾರಿಗೆ ಪಾರಣ ಮಾಡ್ಲಿಕ್ಕಾಗಲಿಲ್ಲ ಅವ್ರಿಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆ ಶ್ಲೋಕವನ್ನು ಕೇಳಿಸ್ಕೊಂಡು ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಜೊತೆಗೆ ರಾಯರ ಗಾಯತ್ರಿ ಮಂತ್ರವನ್ನು ಬೇಕಾದರೆ ನೀವು ಸರಳವಾಗಿರುತ್ತಲ್ವ ಹೇಳ್ಕೊಳ್ಬಹುದು. ಅದು ಹೇಳ್ಕೊಳಕ್ಕೆ ಬರಲ್ಲ ನಮಗೆ ಅಂದರೆ ಶ್ರೀ ರಾಘವೇಂದ್ರಾಯ ನಮಃ, ಶ್ರೀರಾಮ ರಾಘವೇಂದ್ರಾಯ ನಮಃ, ಇದೊಂದು ವಿಶೇಷವಾದಂಥ ಶ್ಲೋಕ ಪಾರಾಯಣವನ್ನು ಮಾಡಿ ರಾಯರ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ರಾಯರು ನಿಮ್ಮೆಲ್ಲರಿಗೂ ಕೂಡ ರಕ್ಷಣೆಯನ್ನು ಮಾಡ್ತಾರೆ, ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾರೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ರಾಯರಲ್ಲಿ. ಖಂಡಿತ ಈ 3 ದಿನ ವಿಶೇಷ ಸೇವೆಯನ್ನು ನೀವು ಮಾಡಿ ರಾಯರ ಅನುಗ್ರಹವನ್ನು ಪಡ್ಕೊಳ್ಬಹುದು. ಯಾಕಂದರೆ ಈ 3 ದಿನ ಬಹಳ ವೈಶಿಷ್ಟ್ಯ ರಾಯರಿಗೆ, ಗುರುರಾಯರಿಗೆ. ಹಾಗಾಗಿ 3 ದಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಯಾರು ಕೂಡ. ಖಂಡಿತ ಇನ್ನು ನಿಯಮಗಳು ಪಾಲನೆ ಮಾಡಲೇಬೇಕು ಕಡ್ಡಾಯವಾಗಿ, ಯಾಕಂದರೆ ಅವರು ಗುರುರಾಯರಾಗಿರೋದ್ರಿಂದ ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು. ಸರಿನಾ? ಈ ವಿಡಿಯೋ ನಿಮಗೆ ಅನುಕೂಲವಾಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ.